ಹಾಯ್ ಹಲೋ ಹಲೋ ಹಲೋ. ನಾನು ಲಕ್ಷ್ಮೀ ಗೋಪಾಲ್ 9368. ಲಕ್ಷ್ಮೀ ಗೋಪಾಲ್ 9368 ನೋಡಿ, ಸಿದ್ಧಗಂಗೆಗೆ ಬಂದಿದ್ದೀನಿ. ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಜಾತ್ರೆ ಇರುತ್ತೆ, ಅದಕ್ಕೋಸ್ಕರ ಬಂದಿರ್ತೀವಿ. ಥ್ಯಾಂಕ್ ಯು. ಈ ಸಲ ನನಗೆ ತುಂಬ ಖುಷಿಯಾದರೆ ಮಾನಿಟೈಸ್ ಆಗಿದ್ದು ತುಂಬ ಖುಷಿಯಾಯಿತು. ನಿಮ್ಮೆಲ್ಲರ ಸಹಕಾರದಿಂದ ಮಾನಿಟೈಸ್ ಆಯಿತು. ಎಷ್ಟು ಜನ ನಾನು ಎಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ, ಹಾಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರ, ಎಷ್ಟು ವ್ಯೂವರ್ಸು, ಲಕ್ಷಗಟ್ಟಲೆ ವ್ಯೂಸ್ ಬಂತು. ಹಾಗೆ ವಿಡಿಯೋಗಳನ್ನು ಹಾಕದೆ, ಲೈವು ಮಾಡಿದೆ, ವಿಡಿಯೋಗಳು ಹಾಕಿ ಲೈವ್ ಮಾಡಿ, ಮತ್ತು ಶಾರ್ಟ್ಸ್ಗಳಲ್ಲಿ ಜನ ವ್ಯೂಸ್ ಜಾಸ್ತಿ ಆದರು, ವ್ಯೂವರ್ಸ್ ಜಾಸ್ತಿ ಆಗಿದ್ದು ಶಾರ್ಟ್ಸ್ಗಳಲ್ಲಿ. ಆದರೆ ವಿಡಿಯೋಸ್ನಲ್ಲಿ ಅದರಲ್ಲಿ ಒಂದು ಅರ್ಧ 2,000 ವಾಚ್ ಅವರು, ಇದರಲ್ಲಿ ಒಂದು 2,000 ವಾಚ್ ಅವರು, ಲೈವಲ್ಲಿ ಒಂದು 2,000 ವಾಚ್ ಅವರು, ವಿಡಿಯೋನಲ್ಲಿ ಒಂದು 2,000 ವಾಚ್ ಅವರು ಆಗಿದೆ. ನನಗೆ ಏನೋ ಮಾಡಿದ್ನಲ್ಲ, ನಂಗೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅಂತ ಹಾಕಿದೆ. ಅಷ್ಟೊಂದು ಮಾಡೋದು ಕಷ್ಟ ಅಂತ. ಆಮೇಲೆ ಬರ್ತಾ ಅದೇ ಸ್ವಲ್ಪ ಚೆನ್ನಾಗಿ ಆಯಿತು, ಸಪೋರ್ಟ್ ಸಿಕ್ತು ಎಲ್ಲರದ್ದು. ನಾನು ಹೋಗ್ತಿದ್ದೆ ಎಲ್ಲರ ಲೈವ್ಗೂ ಹೋಗಿ, ಎಷ್ಟೋ ಜನ ಲೈವ್ಗಳಿಗೋಗಿ ಲೈಕ್ ಕೊಟ್ಟು, ಒಂದು 20 ಜನದ್ದು ಲೈವ್ಗೆ ಹೋಗಿ ಲೈಕ್ ಕೊಟ್ಟು ಬರ್ತಿದ್ದೆ. ಒಂದು 4 ಜನದ್ದು ನೋಡ್ತಿದ್ದೆ ಲೈವು, ಮತ್ತು ವಿಡಿಯೋಗಳು ನೋಡ್ತಿದ್ದೆ. ವಿಡಿಯೋಗಳು ನೋಡೋದು ಜಾಸ್ತಿ, ಎಲ್ಲರ ವಿಡಿಯೋಗಳ್ನ ನೋಡ್ಕೊಂಬಂದಿದ್ದೀನಿ. ಹೀಗೆ ಮಾಡ್ತಾ ಅವರು ಅದಕ್ಕೆ ನನಗೂ ಸಪೋರ್ಟ್ ಮಾಡಿರು ಎಲ್ಲರೂ. ಅದರಲ್ಲೂ ಒಂದು 4 ಜನ ಅಂತೂ ಎಷ್ಟು ಚೆನ್ನಾಗಿ, ಅದರಲ್ಲೂ ಫಸ್ಟ್ ಹಾಫ್ ಎಲ್ಲರೂ ಸಪೋರ್ಟ್ ಮಾಡಿದರು. ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಒಬ್ಬರು ಇಬ್ಬರು ಬಂದು ಗಂಟೆಗಟ್ಟಲೆ ಮಾಡೋರು. ಅದೇ ನನಗೆ ತುಂಬ ಹೆಲ್ಪ್ ಆಯಿತು. ನಾವು ಅಂತೂ ಮಾಡೀವಲ್ಲ, ಅದೇ ಸಂತೋಷ. ಇನ್ಮೇಲೆ ಯಾವ್ದಾದ್ರು ಒಂದು ವಿಡಿಯೋ ಹಾಕ್ಕೊಂಡು ಹೋಗ್ತೀನಿ, ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ. ಸಪೋರ್ಟ್ ಮಾಡಿ. ನನಗೆ ಫಿಲಮ್ ತೆಗಿಬೇಕು ಅಂತ ತುಂಬ ಇಷ್ಟ ಇತ್ತು. ನಾನು ಸ್ಟೋರಿ ಬರಿತೀನಿ, ಹಾಡು ಬರಿತೀನಿ, ಎಲ್ಲ ಬರಿತೀನಿ. ಅದಕ್ಕೆ ಆದರೆ ಅದಾಗಲಿಲ್ಲ. ನನಗೇನು ಅದು ಆಗಲಿಲ್ಲ ಅಂತೇನು ಬೇಜಾರಿಲ್ಲ. ನಾನು ಡ್ರಾಯಿಂಗ್ ಆರ್ಟ್ ಮಾಸ್ಟರ್ ಕೋರ್ಸ್ ಮಾಡಿದ್ದೀನಿ. ಇಲ್ಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ, ಡ್ರಾಯಿಂಗ್ ಮಾಡಿದ್ದು. ಆವಾಗ ಇದನ್ನು ಚಿತ್ರ ಬರಿತಾ ಇದ್ದೆ, ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ, ವಿಡಿಯೋನೂ ಮಾಡ್ತಿದ್ದೆ. ಆದರೆ ಡ್ರಾಯಿಂಗ್ ಜಾಸ್ತಿ ತುಂಬ ಲೈಕ್ ಮಾಡ್ತಿದ್ನಲ್ಲ, ಯಾವಾಗಲೂ ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಇದನ್ನು ನೋಡ್ತಾ ಕೂತ್ಕೋತಿದ್ದೆ. ನೋಡು, ಕನಸು ಅನ್ನೋದು ಇರಬೇಕು ಅನ್ನೋದು ಇದಕ್ಕೆ. ಅದನ್ನು ನೋಡ್ತಾ, ಅಯ್ಯೋ ಇಲ್ಲಿ ಮನೆ ಇದೆ, ದೂರ ಬೆಟ್ಟದಲ್ಲೊಂದು ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ತೆಂಗಿನ ರಾಶಿ, ಅಡಿಕೆ ರಾಶಿ ಹಾಕಿರಬೇಕು ಅಂತ ಹಾಡು ಹೇಳ್ತಾ ಇದ್ದೆ. ಅದು ಕನಸು ಇವಾಗ ನನ್ನ ಮಗ ಮನೆ ಕಟ್ಟಿ ನನಸು ಮಾಡಿದ್ದಾನೆ. ಅದೇ ನನಸು. ಅದಕ್ಕೆ ಕನಸುಗಳು ಇರಬೇಕು ಅನ್ನೋದು. ಮತ್ತು
ಹೀಗೆ ಕನಸು ಮಾನಿಟೈಸ್ ಮಾಡೋ ಕನಸು ಇತ್ತು. ಮಾನಿಟೈಸ್ ಮಾಡೇ ಮಾಡ್ಕೋತೀನಿ. ಇಷ್ಟೊಂದು ಫೇಸ್ಬುಕ್ಕಲ್ಲೆಲ್ಲ ಇಷ್ಟೊಂದು ವರ್ಷದಿಂದ ವಿಡಿಯೋ ಹಾಕೊಂಬಂದಿದ್ದೀನಿ. ಇದು ಯೂಟ್ಯೂಬ್ನಲ್ಲೂ ಹಾಕಿದ್ದೀನಿ. ಒಂದು ವರ್ಷ 2 ತಿಂಗಳಾಯಿತು. ಅವಾಗಲಿಂದ ಬಿಡದೆ ಒಂದು ದಿವಸ ಯಾವುದನ್ನು ನೋಡದೆ ಬರೀ ಯೂಟ್ಯೂಬ್ ಅಂದ್ಕೊಂಡು ಒಂದು ವರ್ಷದಿಂದ ಕಾಲಹರಣ ಮಾಡಿದ್ದಕ್ಕೆ ನನಗೆ ಇವತ್ತು ಫಲ ಕೊಡ್ತು. ಒಂದು ವರ್ಷದಿಂದ ಇದನ್ನೇ ಮಾಡ್ಕೊಂಬಂದೆ. ಏನು ಬೇರೆ ಕೆಲಸ ಏನೂ ನೋಡ್ತಿರಲಿಲ್ಲ. ಅಡುಗೆ ತಿಂಡಿ ಮಾಡಿ ಇಡೋದು, ಯೂಟ್ಯೂಬ್ ಅಂತ ಕೂತ್ಕೊಳ್ಳೋದು, ಎಲ್ಲರ ಹತ್ರನೂ ಅನ್ನಿಸ್ಕೊಳ್ಳೋದು. ಎಲ್ಲರೂ ಅನ್ನೋರು ಅದೊಂದು ಕೂತ್ಕೊತಾಳೆ ವಿಡಿಯೋವನ್ನು ಮಾಡಿಕೊಂಡು ಅಂತ. ಆದರೂ ನನಗೇನು ಅನ್ನಿಸ್ತಿರಲಿಲ್ಲ. ಯಾರೇನಾರೇ ಅಂದ್ಕೊಳ್ಳೇಳು, ನನ್ನ ಕೈಲಾಗೋದಿದ್ದು ನಾನು ಮಾಡೋದಿದ್ದು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ. ನೋಡಿ ದೂರ ಬೆಟ್ಟದಲ್ಲೂ ಮನೆ ಇರಬೇಕು, ಮನೆಯ ಸುತ್ತ ಅಡಿಕೆ ರಾಶಿ ಹಾಕಿರಬೇಕು, ನಾನು ನೀನು ಕಾಯ್ತಾ ಕುಳಿತಿರಬೇಕು ಅಂತ. ಬೆಟ್ಟದ ಹತ್ರ ಒಂದು ಮನೆ. ಆದರೆ ಇಲ್ಲಿ ಸೀನ್ರಿ ಎಲ್ಲ ಚೆನ್ನಾಗಿದೆ. ಒಂಥರ ಯಾವಾಗಲೂ ನೋಡ್ತಾ ಇರ್ಬೋದು. ಸೀನ್ರಿ ಸೂಪರು, ಪ್ರಶಾಂತ್. ಸೀನ್ರಿ ಚೆನ್ನಾಗಿದೆ. ಆಮೇಲೆ ಅಡಿಕೆ ರಾಶಿ ಹಾಕಿಲ್ಲ, ಸುತ್ತ ಇವೆ ಅಡಿಕೆ. ಇಲ್ಲಿ ಜಾಸ್ತಿ ಬೆಳೀತಾರೆ, ಅವನ್ನೇ ನೋಡೋದು. ಆಮೇಲೆ ಮಾನಿಟೈಸು ಹೀಗೆ ಎಲ್ಲರೂ ಸಹಕಾರ ಮಾಡಿದ್ದೀರ. ಅದರಲ್ಲೂ ವಿಲಾಸಿನಿ ಸಿಸ್ಟರು, ಶರಣ್ಯ, ಆಲಿನ್ ಒನ್ನು, ಇನ್ನೂ ಎಷ್ಟೊಂದು ಜನ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಜೆಎನ್ಎಸ್ಸು ಅವ್ರುಗಳೆಲ್ಲ ಇದ್ದರು ಪಾಪ. ಚೆನ್ನಾಗಿ ಬಂದು ಆಂಟಿ ಅಂತ ಅನ್ನೋರು, ಅಮ್ಮ ಅನ್ನೋರು, ಲಕ್ಷ್ಮಿ ಅವರೇ ಅಂತ ಅನ್ನೋರು. ನಾನು ಎಲ್ಲರಿಗೂ ಲಕ್ಷ್ಮಿ ನೀನು ಅಂತಿದ್ದೆ, ಹೇಳ್ಕೊಡ್ತಿದ್ದೆ. ಲಕ್ಷ್ಮಿ ಅವರೇ ನೀ ಸಾಕು. ಅಮ್ಮ ಅಕ್ಕ ಅಪ್ಪ ಅನ್ನೋಕ್ಕಿಂತ ಹೆಸರು ಹಿಡ್ದು ಗೌರವ ಕೊಡೋದೇ ಒಳ್ಳೆಯದು. ಲಕ್ಷ್ಮಿಯವರೇ ಹೋಗಿ ಬನ್ನಿ ಅಂದರೆ ಅದೇ ನಮಗೆ ಖುಷಿಯಾಗೋದು. ಎಲ್ಲ ಹೊರಗಿಂದ ಸಪೋರ್ಟು ತುಂಬ ಕೊಟ್ಟಿದ್ದಾರೆ. ಲೈವ್ನಲ್ಲೆಲ್ಲ ಹೊರಗಡೆ ನಿಂತ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನನ್ನ ಥ್ಯಾಂಕ್ಸು. ಇಲ್ಲಿ ಪವಿತ್ರ ಹೋಟ್ಲು ಹತ್ರ ಇದೆ. ಪವಿತ್ರ ಹೋಟ್ಲು ಇಡ್ಲಿ ಚೆನ್ನಾಗಿರುತ್ತೆ. ತರಿಸೋದು ತಿನ್ನೋದು 4 ದಿವಸ ಇರೋದಿಲ್ಲಿ. ಹೊರಡೋದು ನಮ್ಮೂರು ಹುಳಿಯಾರು. 4 ದಿವಸ ಇರ್ತೀವಿ ಅಷ್ಟೇ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್.